ಇದ್ದಾಗ ಹೆಚ್ಚಿನ ಇನ್ನೂ ಜಾಸ್ತಿ ಮತ್ತು ಏನು ಸಣ್ಣ ಪುಟ್ಟ ತೊಂದರೆಗಳಿಂದ ಅದು ಮಾಡ್ಬೋದು. ಇಲ್ಲಿ ನನಗೆ ಅತಿ ಹೆಚ್ಚು ತೊಂದರೆಗಳು ಬರ್ತಿರೋದು ನಮ್ಮ ಗ್ರಾಮ ಪಂಚಾಯತ್ ಈಗ ತಹಸೀಲ್ದಾರ್ ಆಫೀಸ್ನಲ್ಲಿ ಏನು ಸಣ್ಣ ಪುಟ್ಟ ಏನು 3-4% ಫೈಲ್ಗಳು ಬಂದಿದ್ದು ಇವತ್ತು ಆನ್ಲೈನ್ ಮಾಡಿದ ಮೇಲೆ ಆ ತಪ್ಪಾಗಿ ಹೋಗ್ತಾ ಇದ್ದಾರೆ. ಸುಧಾರಣೆ ನಮ್ಮ ಪುರಸಭೆ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಸ್ವಲ್ಪ ಆಕ್ಟಿವ್ ಆಗಿದ್ದರೆ ಭಾಳಷ್ಟು 90% ಸಮಸ್ಯೆಗಳು ಅಲ್ಲೇ ಬಂದಿರುತ್ತವೆ. ಹಾಗಾಗಿ ತಾವೇ ಸಪ್ರೇಟ್ ಆಗಿ ಎಲ್ಲ ಪ್ರತಿನಿಧಿಗಳನ್ನ ಕರೆಸಿ ಅವ್ರಿಗೆ ಏನು ಡೈರೆಕ್ಷನ್ಸ್ ಇರುತ್ತೆ ಇವತ್ತು ಭಾಳ ಆ್ಯಕ್ಟಿವ್ ಭಾಳ ಹೆಮ್ಮೆ ಇದೆ. ತಾವೆಲ್ಲರೂ ಜೊತೆಲಿ ಸೇರಿ ಏನೇನು ಡೈರೆಕ್ಷನ್ಸ್ ಇದೆ, ಏನೇನು ಸರ್ಕಾರದ ಮಾರ್ಗಸೂಚಿಗಳಿದ್ದಾವೆ ಅದನ್ನು ಯಾವ ರೀತಿ ಪಾಲಿಸಿ ಏನೇನು ಕೆಲಸದಿಂದ ಅವರು ಬರ್ತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಮಳೆ ಆಗಿದೆ, ಬಿತ್ತನೆಗೆ ಹೋಗ್ಬೇಕು, ಆದರೂ ಕೂಡ ನಾನು ಐಬಿದ್ರ ನೋಡಿದೆ ಸರ್ ನನಗೆ ಈ ಸುತ್ತ ಆಗ್ತಾ ಇಲ್ಲ, ಸರ್ ನನಗೆ ಅದು ಕೆಲಸ ಆಗ್ತಾ ಇಲ್ಲ ಅಂತೇಳಿ. ಈಗ ಕೆಲವೊಂದು ಗೌರ್ಮೆಂಟ್ ಜಾಗ ಮಾಡಕ್ ಕೊಡಲ್ಲ ಅಂದ್ರೆ ಇಮಿಡಿಯೇಟ್ಲಿ ಬರೆದವ್ರು ಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ತಿಳುವಳಿಕೆ ಆಗ್ತೈತಿ. ಇದನ್ನು ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳಿದ್ರೆ ಅವ್ರು ನನ್ನ ಹತ್ರ ಬಂದು ಆಮೇಲೆ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿ ಎಷ್ಟು ಜನ ಈ ಸುತ್ತುಗಳಿಲ್ಲ ಅದನ್ನು ನಾವು ಕಂದಾಯ ಗ್ರಾಮ ಆದರೆ ಕಂದಾಯ ಗ್ರಾಮ ಇಲ್ಲ ಕಂದಾಯ ಗ್ರಾಮ ಆಲ್ರೆಡಿ ಆಗಿದ್ರೆ ಅದನ್ನು ಉಪಗ್ರಾಮ ಅಂತ ಮಾಡಿ ಅವರೇನು ಆಲ್ರೆಡಿ ಮನೆಗಳೇನೋ ಕಟ್ಕೊಂಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಇಮಿಡಿಯೇಟ್ಲಿ ಹಕ್ಕುಪತ್ರವನ್ನು ವಿತರಿಸ್ಬೋದು. ಹಾಗಾಗಿ ಅವರಿಗೆ ಒಂದು ಏನು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಸರ್, ಒಂದು ಡೈರೆಕ್ಷನ್ ಅವ್ರಿಗೆ ಸಿಗ್ತಾ ಇಲ್ಲ. ಬಂದು ನಮ್ಮ ಹತ್ರ ಅಲ್ಲಿಂದ ಒತ್ತಡ ಹಾಕ್ಸಿದ್ರೆ ಕೆಲಸ ಆಗ್ಬೋದೇನೋ ಇಲ್ಲ ಹಣ ಕೊಟ್ಟರೆ ಕೆಲಸ ಆಗ್ಬೋದೇನೋ ಆ ರೀತಿ ಅವ್ರ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಅದಕ್ಕೆ ಅವ್ರು ತಾವು ದಯಮಾಡಿ ಅವ್ರನ್ನೆಲ್ಲ ಡೈರೆಕ್ಷನ್ಸ್ ಕೊಡಿ, ಅವ್ರು ಲಿಖಿತ ರೂಪದಲ್ಲಿ ಹಿಂಬರಕ್ಕೆ ಬರ್ಕೊಡ್ರಿ. ಈ ಥರ ಕಾರಣದಿಂದ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ತಾವು ಈ ರೀತಿ ಹೋಗಿ ಅಂದರೆ ಅವ್ರು ನೇರವಾಗಿ ನನಗೆ ಬಂದರೆ ನಾನು ತಹಸೀಲ್ದಾರ್ ಸಾಹೇಬ್ ಹತ್ರ ಹೋಗಿ ಅದನ್ನು ಸರ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಸರ್ವೆ ಮಾಡಿಸಿ ಅದನ್ನು ಹಕ್ಕುಪತ್ರ ಕಳಿಸೋ ಕೆಲಸ ಮಾಡ್ಬೋದು. ಹಾಗಾಗಿ ಇವತ್ತು ಹಳ್ಳಿ ಗ್ರಾಮಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅವು ನೇರವಾಗಿ ಪಂಚಾಯತಿಗೆ ಹೋಗ್ತಾರೆ. ಆ ಪಂಚಾಯತಿಯಲ್ಲಿ ಸ್ವಲ್ಪ ನಮಗೆ ಸರಿಯಾಯಿತು ಅಂತಂದರೆ ಪಂಚಾಯತಿಗಳು ಸರಿಯಾದರೆ ಅವ್ರು ಎಲ್ಲಿವರೆಗೂ ಕೂಡ ಬರೋದು ಯಾವುದೇ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವು ಬಂದು ನಾವು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ನಮ್ಮ ಕ್ಷೇತ್ರದ ಪರವಾಗಿ ತಮ್ಮನ್ನೆಲ್ಲ ನಾನು ಸ್ವಾಗತ ಕೋರ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಎಫೆಕ್ಟಿವ್ ಆಗಿ ಈ ಕೆಲಸಗಳು ಆಗಲಿ. ಆಮೇಲೆ ಏನು ನೊಂದ್ಕೊಂಡಿದ್ದಾರೆ ಕಡು ಬಡವರಿದ್ದಾರೆ ಅವರಿಗೆ ನೇರವಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀನಿ. ಇವತ್ತು 1996ರಲ್ಲಿ 96ಅಲ್ಲಿ ಏನೋ ಒಂದು ಘಟನೆ ನಡೀತು. 96ರಲ್ಲಿ ಇವತ್ತು ಯಾವುದೋ ಒಂದು ಘಟನೆ ನಡೆದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನು ಇವತ್ತೊಂದು ಜೈಲಿನಾಗ ಇಟ್ಟಂಗೆ ಕಬ್ಬಣದಲ್ಲಿ ಬಂಧಿಸಿ ಇವತ್ತು ಬೇರೆ ಊರವ್ರು ಬಂದರೆ ನಮಗೆ ಅದನ್ನು ಕೇಳಿ ನಾಚಿಕೆ ಆಗ್ತಕ್ಕಂಥ ಒಂದು ಇದೆ. ಈ ದೇಶ ಕಂಡ ಅದ್ಭುತ ನಾಯಕ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ರನ್ನ ಇವತ್ತು ಅದ್ರಲ್ಲಿ ಇಟ್ಟಿರ್ತ ಒಂದು ಕಬ್ಬಣದಲ್ಲಿ ಸಲಾಖೆಯಲ್ಲಿ ಕೂಡಿಸಿಟ್ಟಿರ್ತಕ್ಕಂಥದ್ದು ದೊಡ್ಡ ಖಂಡನೆಯ. ಬಟ್ ಸರ್ಕಾರ ಮತ್ತು ಡಿ.ಸಿ ಸಾಹೇಬ್ರಿಗೆ ಈಗಾಗಲೇ ನಮ್ಮ ಮುಖಂಡರುಗಳು ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲೇ ನಮ್ಮ ಶಾಸಕರು ಕೂಡ ನಾನು 1 ಕೋಟಿ ರೂಪಾಯಿ ಅದಕ್ಕೋಸ್ಕರ ಇಟ್ಟು ನಿಂತಿರ್ತಕ್ಕಂಥ ಪುತ್ಥಳಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯಮಾಡಿ ಈ ರೀತಿ ಇದು ಸರಿಯಲ್ಲ ಮತ್ತು ಇದನ್ನು ಸರಿಪಡಿಸ್ಬೇಕು ಶಾಸಕರು ಮತ್ತು ಡಿ.ಸಿ ಸಾಹೇಬ್ರಲ್ಲಿ ಮನವಿ ಮಾಡ್ತೇವೆ. ಮತ್ತು ಶಾಸಕರು ಮಾತು ಕೊಟ್ಟಿರೋದ್ರಿಂದ ನಾವು ಇದನ್ನ ವೀಕ್ಷಕರೇ, ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪಂಚಮಸಾಲಿ ಸಮಾಜ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದಂತಹ ಕೃಷ್ಣ ನಾಯ್ಕರವರು ನೆರವೇರಿಸಿ ಮಾತನಾಡಿದರು. ಜಿಲ್ಲಾಧಿಕಾರಿಗಳಾದಂತಹ ದಿವಾಕರ್ ಅವರು, CEO ಸದಾಶಿವ ಪ್ರಭು ಅವರು, JD ಶರಣಪ್ಪ ಮುದ್ಗಲ್ ಅವರು, ತಹಸೀಲ್ದಾರ್ ಅಂಬರೀಷ್ ಅವರು, EO ಉಮೇಶ್ ಅವರು ಸೇರಿದಂತೆ ಹರಪನಹಳ್ಳಿಯ ಸಹಾಯಕ ಆಯುಕ್ತರಾದಂತಹ ಚಿದಾನಂದ ಸ್ವಾಮಿಯವರು ಸೇರಿದಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜನರು ತಮ್ಮ ಅರ್ಜಿಯನ್ನು ಹಿಡಿದು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳು, ಶಾಸಕರು, ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕೇಳಿಕೊಂಡರು. ಆದರೆ ಇಲ್ಲೊಂದು ಬಹು ವರ್ಷಗಳಿಂದ ಸಮಸ್ಯೆಯಾಗಿರುವಂತಹದ್ದು ಏನು, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಒಂದು ರೀತಿ ಕಬ್ಬಿಣದ ಸಲಾಕೆಯಿಂದ ಬಂಧಿಸಿರುವಂತಹ ಒಂದು
ಚಿತ್ರಣವನ್ನು ಏನು ನೋಡ್ತಾ ಇದ್ದೀವಿ ಆ ಚಿತ್ರಣದ ವಿರುದ್ಧ ಅದನ್ನು ತೆರವುಗೊಳಿಸಿರಿ ಎನ್ನುವಂತಹದ್ದು ದಲಿತ ಸಂಘಟನೆಗಳು ಸೇರಿದಂತೆ ಬಹಳಷ್ಟು ಒಂದು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಇದರ ಬಗ್ಗೆ ಅಪಸ್ವರವನ್ನು ಎತ್ತಾ ಇದ್ದಾರೆ. ಅದನ್ನು ತೆರವುಗೊಳಿಸಿರಿ, ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಲ್ಲಿಂದ ಮುಕ್ತಿ ನೀಡಿರಿ ಎನ್ನುವಂತಹದ್ದು ಬಹು ವರ್ಷಗಳ ಒಂದು ಹೋರಾಟವಾಗಿದೆ. ಇಂತಹ ಒಂದು ಅರ್ಜಿಯು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ಮುಂದೆ ಸಲ್ಲಿಸಲಾಯಿತು. ದಲಿತ ಸಂಘಟನೆಯ ದೇವರಾಜ್ ಹಾಗೂ ಪಿ ನಿಂಗಪ್ಪ ಅರ್ಜಿಯನ್ನು ಸಲ್ಲಿಸಿದರು. ಮುಖಂಡರಾದಂತಹ ಪುತ್ರೇಶ್ರವರು ತಮ್ಮ ಒತ್ತಾಯದ ಒಂದು ಮಾತುಗಳನ್ನು ಕೂಡ ಹೇಳಿದರು. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೂಡಲೇ ಆ ಕಬ್ಬಿಣದ ಸಲಾಕೆಯಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಬಂಧ ಮುಕ್ತಗೊಳಿಸುವುದರ ಮೂಲಕ ಒಂದು ಸ್ಟ್ಯಾಂಡಿಂಗ್ ಸ್ಟ್ಯಾಚ್ಯೂವನ್ನು ಪುತ್ಥಳಿಯನ್ನು ಸ್ಥಾಪಿಸಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ಅಲ್ಲದೆ ಶಾಸಕರು ಮಾತು ಕೊಟ್ಟಿದ್ದಾರೆ, ಮಾತಿನಂತೆ ನಡೆದುಕೊಳ್ಳಬೇಕು ಎನ್ನುವಂತಹ ಒಂದು ನೆನಪನ್ನು ಕೂಡ ಮಾಡಿದರು. ಕೃಷ್ಣನಾಯ್ಕರವರು ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಆ ಒಂದು ಏನು ಅಂಬೇಡ್ಕರ್ ಪುತ್ಥಳಿಯ ಸುತ್ತಲೂ ಇರುವಂತಹ ಒಂದು ಕಬ್ಬಿಣದ ಸಲಾಕೆಗಳನ್ನು ನಾನು ತೆರವುಗೊಳಿಸ್ತೀನಿ ಎನ್ನುವಂತಹ ಮಾತು ಕೊಟ್ಟಿದ್ದಾರೆ. ಅದರ ಮಾತಿನಂತೆ ನಡೆದುಕೊಳ್ಬೇಕು ಎನ್ನುವಂತಹ ಮಾತನ್ನು ಹೇಳಿದರು. ಬಹುತೇಕ ಜನರು ಇವತ್ತು ತಮ್ಮ ಅರ್ಜಿಗಳನ್ನು ಹಿಡಿದುಕೊಂಡು ಬಂದರು. ಆರಂಭದಲ್ಲಿ ಉದ್ಘಾಟನಾ ನುಡಿಗಳನ್ನಾಡಿದಂತಹ ಶಾಸಕರು ಸ್ಥಳೀಯ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದು ಸತ್ಯವೂ ಕೂಡ. ಏನಿವತ್ತು ಅರ್ಜಿ ಸಲ್ಲಿಕೆಯಾಗಿವೆ, ಇವು ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ, ಸರ್ಕಾರದ ಮಟ್ಟಕ್ಕೆ ಹೋಗುವಂತಹ ಅರ್ಜಿಗಳು ಇರೋದಿಲ್ಲ. ಬಹುತೇಕ ಜನಸಂಪರ್ಕ ಜನಸ್ಪಂದನ ಒಂದು ಕಾರ್ಯಕ್ರಮದಲ್ಲಿ ನಾವು ಆ ಕಾರ್ಯಕ್ರಮದ ನಂತರ ವಿಲೇವಾರಿಯಾದಂತಹ ಅರ್ಜಿಗಳನ್ನು ನೋಡಿದರೆ, ಅದರ ಅಂಕೆ ಸಂಖ್ಯೆಗಳನ್ನು ನೋಡಿದರೆ ಯಾವ ಇಲಾಖೆಗೆ ಅರ್ಜಿಗಳು ವಿಲೇವಾರಿಯಾಗಿವೆ ಅಂತ ನಾವು ಪರಿಶೀಲನೆ ಮಾಡಿದರೆ, ಸಮರ್ಪಕವಾಗಿ ನಾವು ಒಂದು ಅರ್ಜಿಗಳ ಪರಿಶೀಲನೆ ಮಾಡಿದರೆ ಅವು ಇಲ್ಲೇ ಸ್ಥಳೀಯ ಅಧಿಕಾರಿಗಳಿಂದಲೇ ಒಂದು ಸಮಸ್ಯೆಗಳು ಪರಿಹಾರ ಆಗುವಂತಹವು. ಆದರೆ ಅದಕ್ಕೆ ಆಸಕ್ತಿ ತೋರದಂತಹ ಸ್ಥಳೀಯ ಅಧಿಕಾರಿಗಳು ಅವುಗಳನ್ನು ಮುಂದೂಡ್ತಾ ಬಂದಿರ್ತಾರೆ. ಆ ಕಾರಣಕ್ಕೆ ಜನಸ್ಪಂದನ ಅಂದ ತಕ್ಷಣ ಮತ್ತೆ ಹಳೆ ಅರ್ಜಿಗಳನ್ನೇ ಕೈಯಲ್ಲಿ ಹಿಡಿದು ಬಂದು ಜಿಲ್ಲಾಧಿಕಾರಿಗಳು, ಶಾಸಕರು, CEO, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮುಂದೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ಸಾರ್ವಜನಿಕರದ್ದಾಗಿದೆ. ಇದು ಹಳೆ ಚಾಳಿ, ಇದೇನು ಹೊಸದಲ್ಲ. ಹಳೆ ಚಾಳಿ, ಈ ಹಳೆ ಚಾಳಿಯಿಂದ ಬದಲಾವಣೆಗೊಳ್ಳಬೇಕಾಗಿದೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ತಾಲೂಕಾ ಅಧಿಕಾರಿಗಳಿಗೆ ಒಂದು ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಇಲ್ಲೇನಿಲ್ಲ, ನಮ್ಮೂರಿಗೆ ಸ್ಮಶಾನ ಇಲ್ಲ ಎನ್ನುವಂತಹದ್ದು, ನಮ್ಮೂರಿಗೆ ನಮ್ಮ ಹೊಲಕ್ಕೆ ಬಂಡಿ ಜಾಡಿಲ್ಲ ಎನ್ನುವಂತಹದ್ದು, ನಮ್ಮ ಒಂದು ವೇತನ ಸಿಕ್ಕಿಲ್ಲ ಎನ್ನುವಂತಹ ವೃದ್ಧರ ಅರ್ಜಿಗಳು, ನಮಗೆ ವೇತನ ಬಂದಿಲ್ಲ ಎನ್ನುವಂತಹ ಅಂಗವಿಕಲರ ಸಂಘಟನೆಯ ಅರ್ಜಿಗಳು, ಇಂತಹ ಅರ್ಜಿಗಳು ಇವು ಪ್ರತಿ ಸಲವೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಏನು ಆಯೋಜನೆಗೊಳ್ಳುತ್ತೆ ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬರ್ತವೆ. ಶಾಸಕರು ಆರಂಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳಬೇಕು. ಜನರನ್ನು ಅಧಿಕಾರಿಗಳು ಕಚೇರಿಗೆ ಅಲಿಯುವಂತೆ ಮಾಡಬಾರ್ದು. ಹಿಂಬರವನ್ನು ಬರೆದು ಕೊಡ್ರಿ, ಅವರು ಮುಂದೆಲ್ಲಾದರೂ ಹೋಗಿ ತಮ್ಮ ಕೆಲಸವನ್ನು ಮಾಡಿಕೊಳ್ತಾರೆ. ನಿತ್ಯ ಅವರನ್ನು ಯಾಕೆ ನೀವು ಕಚೇರಿಗೆ ಅಲಿಸ್ತೀರಿ ಎನ್ನುವಂತಹ, ಅಲಿದಾಡುವಂತಹ ಒಂದು ಪ್ರಸಂಗವನ್ನು ತರ್ತೀರಿ ಎನ್ನುವಂತಹ ಒಂದು ತಣ್ಣನೆಯ ಆಕ್ರೋಶವನ್ನು ಶಾಸಕರಾದಂತಹ ಕೃಷ್ಣನಾಯ್ಕರು ಕೂಡ ವ್ಯಕ್ತಪಡಿಸಿದರು. ಬಹುತೇಕ ಅರ್ಜಿಗಳು, ಇವತ್ತಿನ ಅರ್ಜಿಗಳು ಇನ್ನೂ ಕೂಡ ನಮಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಪ್ರತಿ ಜನಸ್ಪಂದನ ಕಾರ್ಯಕ್ರಮದ ಬಹುತೇಕ ಅರ್ಜಿಗಳು ಬಹುದೊಡ್ಡ ಸಮಸ್ಯೆಯ ಅರ್ಜಿಗಳೇನಿರೋದಿಲ್ಲ. ಜಿಲ್ಲಾಧಿಕಾರಿಗಳೇ ಬಂದು ನಿಂತು, ಜಿಲ್ಲಾ SP ಬಂದು ನಿಂತು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲವೇ ಸರ್ಕಾರವೇ ಬಂದು ಅದನ್ನು ಪರಿಹಾರ ಮಾಡಬೇಕು ಎನ್ನುವಂತಹ ಬಹುದೊಡ್ಡ ಸಮಸ್ಯೆಯ ಅರ್ಜಿಗಳೇನು ಇರೋದಿಲ್ಲ. ಆದರೆ ಸ್ಥಳೀಯವಾಗಿಯೇ ಸಮಸ್ಯೆ ಪರಿಹರಿಸುವಂತಹ ಒಂದು ಸಮಸ್ಯೆಗಳಿದ್ದರೂ ಕೂಡ ಸ್ಥಳೀಯ ಅಧಿಕಾರಿಗಳು ಆ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದೇ ಇರುವಂತಹದ್ದೇ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನ ನುಗ್ಗುತ್ತಾ ಇರುವಂತಹದ್ದು. ಅರ್ಜಿಗಳನ್ನು ಹಿಡಿದುಕೊಂಡು ಬಂದು ಜಿಲ್ಲಾಧಿಕಾರಿಗಳು, ಶಾಸಕರು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮುಂದೆ ನಿಲ್ಲುವಂತಹ ಒಂದು ಪರಿಸ್ಥಿತಿ ಒದಗಿದೆ. ಸ್ಥಳೀಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು MS ದಿವಾಕರ್ ಅವರು ಬಹಳಷ್ಟು ಕ್ರಿಯಾಶೀಲವಾಗಿ ಕರ್ತವ್ಯವನ್ನು ನಿರ್ವಹಿಸುವಂಥವರು. ಜನಸಾಮಾನ್ಯರ
ಕಷ್ಟಗಳಿಗೆ ಸ್ಪಂದಿಸುವಂಥವರು, ತಕ್ಷಣವೇ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜಿಲ್ಲಾಧಿಕಾರಿಗಳು. ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು MS ದಿವಾಕರ್ ಅವರ ಬಗ್ಗೆ ಅತ್ಯಂತ ಒಂದು ಒಳ್ಳೆಯ ಹೆಸರಿದೆ. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ